ಸಾಗರ ಪಟ್ಟಣದಲ್ಲಿ ಇತ್ತೀಚೆಗೆ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುತ್ತಿದ್ದು ಹಾಗೂ ಅಪ್ರಾಪ್ತರು ಕೂಡ ವಾಹನ ಚಾಲನೆ ಮಾಡುತ್ತಿರುವುದು ಕಂಡುಬಂದಿದ್ದು, ಇದರಿಂದಾಗಿ ಅನಾಹುತಗಳು ಹೆಚ್ಚಾಗುತ್ತಿದ್ದು, ಸಾಗರ ಪಟ್ಟಣದ ಉಪ ವಿಭಾಗದ ಉಪ ರಕ್ಷಣಾಧಿಕಾರಿಗಳು ಸುದ್ದಿವಾಹಿನಿ ಹಾಗೂ ಪತ್ರಕರ್ತರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡರು. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಸಿಟಿ ಸಬ್ ಡಿವಿಷನ್ ಮತ್ತೆ ಭದ್ರಾವತಿಯಲ್ಲಿ ಈಗಾಗಲೇ ಒಂದು ITMS ಅಂತ ಪ್ರಾಜೆಕ್ಟ್, ಸ್ಮಾರ್ಟ್ ಸಿಟಿ ಅಂಡರ್ಲಿ ಒಂದು ಪ್ರಾಜೆಕ್ಟ್ ಜಾರಿಯಲ್ಲಿತ್ತು. ಅದರ ITMS ಅಂದ್ರೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಹಲವಾರು ಮಾರಣಾಂತಿಕ ಮತ್ತು ಮಾರಣಾಂತಿಕವಲ್ಲದ ರಸ್ತೆ ಅಪಘಾತ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಮತ್ತು ಸಾಗರ ಉಪವಿಭಾಗದ ಪೊಲೀಸ್ ವತಿಯಿಂದ ನಾವು ಎವ್ರಿ ಡೇ ಬೇಸಿಸ್ ಮೇಲೆ ನಾವು IMV ಫೈನ್ಸ್ ಹಾಕ್ತಾ ಇದ್ದೀವಿ. ನಾನು ಕೂಡ ಫೈನ್ಸ್ ಹಾಕ್ಲಿಕ್ಕೆ ಹೋದಾಗ ವಿ ಹ್ಯಾವ್ ಅಬ್ಸರ್ವ್ಡ್ 2 ವೀಲರ್ ರೈಡರ್ಸ್ ಏನ್ ಮಾಡ್ತಾರೆ, ಪೊಲೀಸ್ನಿಂದ ತಪ್ಪಿಸ್ಕೊಳ್ಳಕ್ಕೆ ಅಂತ ವೇಗವಾಗಿ ಗಾಡಿ ಚಲಾಯಿಸ್ಕೊಂಡು ಹೋಗೋದು, ಅಥವಾ ದೂರದಿಂದನೇ ಪೊಲೀಸರು ನೋಡ್ಬಿಟ್ಟು ಹಿಂದೆ ತಿರ್ಕೊಂಡು ಹೋಗೋದು, ಅಥವಾ ಏನೋ ಯಾವುದೋ ಸಂಧಿ ಗುದ್ದಿಲಿ ನುಸಿಯಕ್ಕೆ ಹೋಗೋದು, ಈ ರೀತಿಯಾಗಿ ಮಾಡಿ ಅಲ್ಲೇ ಏನೋ ಬಿದ್ದು ಅವ್ರ ಜೀವಕ್ಕೆ ಅಪಾಯ ಮಾಡ್ಕೊಳ್ತಾರೆ ಅನ್ನೋ ರೀತಿ ಪ್ರಸಂಗಗಳನ್ನ ಹಲವಾರು ಬಾರಿ ನೋಡಿದ್ವಿ. ಸೊ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಅಂತ ನಾವೀಗ ಒಂದು ITMS ಅನ್ನೋ ಪ್ರಾಜೆಕ್ಟ್ ನ ಸಾಗರ ತಾಲೂಕಿನಾದ್ಯಂತ ಸಾಗರ ಉಪವಿಭಾಗದ ಎಲ್ಲ 4 ಪೊಲೀಸ್ ಠಾಣೆಗಳಲ್ಲಿ ಅನುಷ್ಠಾನಕ್ಕೆ ಈಗಾಗಲೇ ತಂದಿದ್ದೀವಿ. ಅದರ ಅಡಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಸಿಬ್ಬಂದಿಗಳು ಅವರವರ ಮೊಬೈಲ್ ನಲ್ಲಿ ಈ GPS ಟೈಮಿಂಗ್ ಮತ್ತೆ GPS ಕೋಆರ್ಡಿನೇಟ್ಸ್ ಇರ್ತಕ್ಕಂಥ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ನಂಬರ್ ಪ್ಲೇಟ್, ಗಾಡಿಯ ವಾಹನದ ನಂಬರ್ ಪ್ಲೇಟ್ ಕಾಣೋ ರೀತಿಯಲ್ಲಿ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ತಾರೆ. ಯಾವ ಪ್ರಕರಣಗಳಂದ್ರೆ ವಿಸಿಬಲ್ ಟ್ರಾಫಿಕ್ ಅಫೆನ್ಸಸ್, ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಧರಿಸದೇ ಇರತಕ್ಕಂಥದ್ದು, 2 ವೀಲರು, ಮತ್ತೇನೋ ಟ್ರಿಪಲ್ ರೈಡಿಂಗ್ ಮಾಡ್ತಕ್ಕಂಥದ್ದು, ಅಥವಾ ಈ ಸೀಟ್ ಬೆಲ್ಟ್ ಇಲ್ದಲೇ ಗಾಡಿ ಚಲಾಯಿಸೋದು, ಈ ರೀತಿಯಾದಂಥ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣ್ತಕ್ಕಂಥ ಟ್ರಾಫಿಕ್ ಅಫೆನ್ಸಸ್ ಯಾವ್ದಾದ್ರು ಇದ್ರೆ ಅದರ ಫೋಟೋಸ್ನ ಕ್ಯಾಪ್ಚರ್ ಮಾಡಿಬಿಟ್ಟು ITMS ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ITMS ಪೋರ್ಟಲ್ ಈಸ್ ಡೆವಲಪ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಂತ ಏನಿದೆ ಆ ಇಲಾಖೆಯಿಂದ ಡೆವಲಪ್ ಆಗಿರ್ತಕ್ಕಂಥ ಪೋರ್ಟಲ್. ನಮ್ಮ ಠಾಣಾ ವ್ಯಾಪ್ತಿಯಿಂದ ಫೋಟೋನ ಅಪ್ಲೋಡ್ ಮಾಡ್ತಕ್ಕಂಥ ಆಟೋಮೆಟಿಕ್ ಆಗಿ ಈ RC ಜೊತೆ ಯಾವ ಮೊಬೈಲ್ ನಂಬರ್ ಟ್ಯಾಗ್ ಆಗಿರುತ್ತೆ ಆ ನಂಬರ್ಗೆ ವಿದಿನ್ ಹಾಫ್ ಅನ್ ಅವರ್ ಟು 1 hour ಚಲಾನ್ ಜನರೇಟ್ ಆಗ್ಬಿಟ್ಟು ಲಿಂಕ್ ಕೂಡ ಹೋಗ್ತಾ ಇದೆ. ಮತ್ತೆ ಸಾರ್ವಜನಿಕರು ಆ ಲಿಂಕ್ ನ ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹೊಡೆದ್ಮೇಲೆ ಈ ಎವಿಡೆನ್ಸ್ ಕೂಡ ನೋಡ್ಬೋದು, ಯಾವ ದಿನ ಯಾವ ಜಾಗದಲ್ಲಿ ಎಷ್ಟು ಹೊತ್ತಿಗೆ ಫೋಟೋ ಕ್ಯಾಪ್ಚರ್ ಮಾಡಿದ್ರು, ಮತ್ತೆ ಆ ಫೋಟೋದಲ್ಲಿ ನೀವು ಮಾಡ್ತಕ್ಕಂಥ ವೈಲೇಷನ್ ಇದೆ ಅದು ಕೂಡ ಎವಿಡೆನ್ಸ್ ಆಗಿ ನಿಮ್ ಕಣ್ಣಿಗೆ ಕಂಡುಬಿಡುತ್ತೆ. ಸೊ ದರ್ ಇಸ್ ನೋ ವೇ ಆಫ್ ರೆಫ್ಯೂಟಿಂಗ್, ಇದನ್ನ ಅಲ್ಲಗಡೆಯಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಾವು ಸ್ಥಳದಂಡ ಹಾಕುವಾಗ ನಮಗೆ ಜನರು ನನ್ನ ಜೊತೆ ಕಿರಿಕಿರಿ ಮಾಡ್ತಾರೆ, ಸರ್ ನಾನು ಇಲ್ಲೆಲ್ಲ ಆಸ್ಪತ್ರೆಗೆ ಬಂದಿದೆ, ಸರ್ ನಾನೆಲ್ಲ ಮನೆಗೆ ಬಂದಿದೆ, ಯಾರಿಗೋ ಹುಷಾರಿಲ್ಲ. ತಮಗೆ ಅದು ನಾನು 100 ಪ್ರಕರಣದಲ್ಲಿ 5-10 ಜೆನ್ಯೂನ್ ಇರ್ಬೋದು, ಎಲ್ಲದನ್ನು ನಾನು ಸುಳ್ಳು ಅಂತ ಹೇಳಲ್ಲ. ಬಟ್ ನಾವು ಪೊಲೀಸರಾಗಿ ಇದನ್ನ ಎನ್ಫೋರ್ಸ್ಮೆಂಟ್ ಇರಿದಾಗ ಸರ್ವೇ ಸಾಮಾನ್ಯ ತುಂಬಾ ಹೆಚ್ಚಿನ ಇದರಲ್ಲಿ ಈ ರೀತಿಯಾದ ಸಬೂಬುಗಳನ್ನ ನಾವು ಕೇಳ್ತೀವಿ. ಸೊ ಇನ್ನು ಮುಂದೆ ಅದೆಲ್ಲದಕ್ಕೂ ಒಂದು ಇತಿಶ್ರೀ ಅಂತ ಹಾಡ್ಬಿಟ್ಟು ನಾವುಗಳು ITMS ಮೂಲಕ ಫೈನ್ ಹಾಕ್ತಕ್ಕಂಥ ಒಂದು ಪದ್ಧತಿಗೆ ಬಂದಿದ್ದೀವಿ. ಈಗಾಗಲೇ ಇದು ಸಾಗರದಲ್ಲಿ ಜಾರಿಯಾಗಿದ್ದು ಪ್ರತಿದಿನ ನಾವು 100ಕ್ಕೂ ಹೆಚ್ಚು ಟ್ರಾಫಿಕ್ ವೈಲೇಷನ್ಸ್ ನ ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನ ITMS ಪೋರ್ಟಲ್ ಅಲ್ಲಿ ಚಲಾನ್ಸ್ ನ ಜನರೇಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಅನುಷ್ಠಾನಕ್ಕೆ ತಂದು ದಿನಕ್ಕೆ 200ರಿಂದ 300 ತನಕ ಫೈನ್ಸ್ ಆಗ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ಇದರಲ್ಲಿ. ದರ್ ಈಸ್ ನೋ ಲಿಮಿಟ್. ಆ ಕಾರಣಕ್ಕೆ ಸಾಗರದ ಸಾರ್ವಜನಿಕರೆಲ್ಲರಲ್ಲೂ ಕಳಕಳಿಯ ಮನವಿ, ದಯವಿಟ್ಟು ಇದು ಪೊಲೀಸರೇನೋ ದುಡ್ಡು ವಸೂಲಿ ಮಾಡಲಿಕ್ಕೆ, ದಂಡ ವಸೂಲಿ ಮಾಡಲಿಕ್ಕೆ ಅಂತ ನೀವು ಅನ್ಯತಾ ಭಾವಿಸ್ತಲೇ ನಿಮ್ಮ ಜೀವಗಳನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ದಯವಿಟ್ಟು ಹೆಲ್ಮೆಟ್ ಧರಿಸಿ, ಸೀಟ್ ಬೆಲ್ಟ್ ವೇರ್ ಮಾಡಿ. ಅದರ ಜೊತೆಗೆ ಮೈನರ್ ಡ್ರೈವಿಂಗ್ ಇಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಅಪ್ರಾಪ್ತ ವಯಸ್ಕರಿಗೆ ವಾಹನಗಳನ್ನ ಕೊಡ್ತಕ್ಕಂಥದ್ದು ಅವ್ರ ವಯಸ್ಕರ ಕಡೆಯಿಂದ ಕೂಡ ತಪ್ಪು. ಕೊಡಗಿನಲ್ಲಿ ನಾನು ಈ ಹಿಂದೆ ಕೆಲಸ ಮಾಡುವಾಗ ಒಬ್ಬರು ಜಡ್ಜ್ ಮೈನರ್ ಮಗುಗೆ 2 ವೀಲರ್ ಕೊಟ್ಟಿದ್ದಾರೆ ಅಂತ ಹೇಳಿ ತಂದೆನ ಜೈಲಿಗೆ ಕಳಿಸಿದ್ರು. IMV ಮೋಟಾರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಅದು ಕೂಡ ಒಂದು ಅಪರಾಧ, ಏನು ಜೈಲಿಗೆ ಕಳಿಸಬಹುದಾದಂತ ಒಂದು ಅಪರಾಧ. ಆ ಕಾರಣಕ್ಕೆ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಸೀಟ್ ಬೆಲ್ಟ್ ಧರಿಸಿ, ಹೆಲ್ಮೆಟ್ ಧರಿಸಿ, ಟ್ರಿಪಲ್ ರೈಡಿಂಗ್ ಅಂತ ಸುವ್ಯವಸ್ಥೆಗೆ ಮತ್ತು ಶಾಂತಿಗೆ ಧಕ್ಕೆ ತರದಂತ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸದೇ ಇರಲಿ ಅನ್ನೋ ರೀತಿಯಲ್ಲಿ ನಾವು ಇವತ್ತೊಂದು ರೌಡಿ ಗಂಡ ಹೊಡಿತೇನೆ, ಗಲಾಟೆ ಇದೆ, ಆಮೇಲೆ ನಾವು ನಮ್ಮ ಮನೋಜ್ ಸಿಬ್ಬಂದಿನ ಕಳಿಸ್ಬಿಟ್ಟು ಅದನ್ನು ಅಟೆಂಡ್ ಮಾಡ್ತೀವಿ.